ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ಹಾರರ್ ಕತೆಗೆ ನಿಮಗೆಲ್ಲರಿಗೆ ಸ್ವಾಗತ. ನಾನಿವತ್ತು ನಿಮಗೆ ಹೇಳಲು ಹೊರಟಿರುವಂತಹ ಕತೆ ಕೇವಲ ಕಲ್ಪನೆಯಲ್ಲ, ಇದು ನೈಜ ಘಟನೆ ಅಂತ ಹೇಳಲಾಗ್ತಾ ಇದೆ. ಇದು ಮಲೆನಾಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆದಂತಹ ಘಟನೆ. ಈ ಘಟನೆ ನಡೆದ ಮೇಲೆ ಆ ಹಳ್ಳಿಯ ಜನರು ಇಂದಿಗೂ ಸೂರ್ಯ ಮುಳುಗಿದ ಮೇಲೆ ಮನೆಯಿಂದ ಹೊರಗೆ ಬರಲು ಹೆದರುತ್ತಾರೆ. ಅದೇ ಹಳ್ಳಿಯಲ್ಲಿ ಇರುವಂತಹ ಶಂಕರ್ ಅನ್ನೋ ವ್ಯಕ್ತಿ ಅನುಭವಿಸಿದ ಘೋರ ಘಟನೆ ಅಂತ ಹೇಳಲಾಗ್ತಾ ಇದೆ. ಶಂಕರ್ ಒಬ್ಬ ಮೆಕ್ಯಾನಿಕ್. ಒಂದು ದಿನ ಪಕ್ಕದ ಊರಿನಲ್ಲಿ ತನ್ನ ಕೆಲಸವನ್ನ ಮುಗಿಸಿ ತನ್ನ ಹಳೆಯ ಬೈಕಿನಲ್ಲಿ ತನ್ನ ಊರಿಗೆ ವಾಪಸ್ ಬರ್ಬೇಕಾದ್ರೆ ರಾತ್ರಿ 11 ಗಂಟೆ ಆಗಿರುತ್ತೆ. ಹಾಗೇನೆ ಆ ಕಾಡಿನ ರಸ್ತೆಯಲ್ಲಿ ಹೋಗ್ತಿದ್ದ ಹಾಗೇನೆ ಸಡನ್ ಆಗಿ ಅವನ ಬೈಕ್ ಪಂಚರ್ ಆಗುತ್ತೆ. ಯಾರಿಗಾದ್ರೂ ಕಾಲ್ ಮಾಡೋಣ ಅಂತ ಮೊಬೈಲ್ ಅನ್ನು ತೆಗಿತಾನೆ, ಆದ್ರೆ ಮೊಬೈಲ್ ನಲ್ಲಿ ಸಿಗ್ನಲ್ ಕೂಡ ಇರೋದಿಲ್ಲ. ದಾರಿ ಉದ್ದಕ್ಕೂ ಎರಡು ಬದಿಯಲ್ಲಿ ದಟ್ಟವಾದ ಕಾಡು ಇದ್ದ ಕಾರಣ ಅವನಿಗೆ ಬೇರೆ ದಾರಿ ಇಲ್ಲದೆ ಬೈಕ್ ತಳ್ಳುತ್ತಾ ಮುಂದೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೇನೆ ಬೈಕ್ ಅನ್ನು ತಳ್ಳುತ್ತಾ ಮುಂದೆ ಹೋಗ್ತಿದ್ದ ಹಾಗೇನೆ 1 ಕಿಲೋಮೀಟರ್ ದೂರದಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸುತ್ತೆ. ಶಂಕರ್ ಹತ್ರ ಹೋಗಿ ನೋಡಿದಾಗ ಅದು ಹಂಚಿನ ಒಂದು ಹಳೆಯ ಶೈಲಿಯ ಮನೆ ಆಗಿರುತ್ತೆ. ಅವ್ರ ಹತ್ರ ಹೆಲ್ಪ್ ಕೇಳೋಣ ಅಂತ ಶಂಕರ್ ಡಿಸೈಡ್ ಮಾಡಿ ಆ ಮನೆಯ ಬಾಗಿಲನ್ನ ತಟ್ತಾನೆ. ಆವಾಗ ಆ ಮನೆ ಒಳಗಿನಿಂದ ಒಬ್ಬ ಅಜ್ಜಿ ಹೊರಗೆ ಬರ್ತಾಳೆ. ಅವಳ ಮುಖದಲ್ಲಿ ವಿಚಿತ್ರವಾದ ಕಲೆ ಇತ್ತು. ಅದು ಮಾತ್ರ ಅಲ್ಲ, ಕಣ್ಣುಗಳು ತುಂಬಾ ಆಳವಾಗಿ ಕೂಡ ಇದ್ದವು. ಶಂಕರ್ ಕೇಳ್ತಾನೆ, ಅಜ್ಜಿ ನನ್ನ ಬೈಕ್ ಪಂಚರ್ ಆಗಿದೆ, ನಾನಿವತ್ತು ಇಲ್ಲೇ ಉಳ್ಕೋಬಹುದಾ ಅಂತ. ಅಜ್ಜಿ ಅದಕ್ಕೆ ಏನು ಮಾತನಾಡದೆ ಕೈಯಲ್ಲಿ ಒಳಗೆ ಬಾ ಅಂತ ಸನ್ನೆ ಮಾಡ್ತಾಳೆ. ಮನೆ ಒಳಗೆ ಹೋದ ಶಂಕರ್ಗೆ ವಿಪರೀತ ಚಳಿ ಶುರು ಆಗುತ್ತೆ. ಅಜ್ಜಿ ಅವನಿಗೆ ಕುಡಿಲಿಕ್ಕೆ ಒಂದು ಲೋಟ ನೀರನ್ನ ಕೊಡ್ತಾಳೆ. ಹಾಗೇನೆ ಜೊತೆಗೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನ ಕೊಡ್ತಾಳೆ. ಹಾಗೇನೆ ಹೇಳ್ತಾಳೆ, ಇದನ್ನ ನೀನು ಪಕ್ಕದಲ್ಲಿ ಇಟ್ಟುಕೋ, ರಾತ್ರಿ ಏನೇ ಸದ್ದು ಕೇಳಿದರೂ ನೀನು ಮಾತ್ರ ಹೊರಗೆ ನೋಡ್ಬೇಡ ಅಂತ ಹೇಳ್ತಾಳೆ. ರಾತ್ರಿ 1 ಗಂಟೆ ಆದ್ರೂ ಶಂಕರ್ಗೆ ಸರಿಯಾಗಿ ನಿದ್ದೆನೆ ಬರ್ತಾ ಇರೋದಿಲ್ಲ. ಅದೇ ಸಮಯದಲ್ಲಿ ಸಡನ್ ಆಗಿ ಮೇಲ್ಚಾವಣೆ ಮೇಲೆ ಯಾರೋ ಜೋರಾಗಿ ಹೊರಡುವ ಹಾಗೆ, ಜೋರಾಗಿ ಅಳ್ತಿರೋ ಹಾಗೆ ಶಬ್ದ ಕೇಳಿಸುತ್ತೆ. ಶಂಕರ್ ಎದ್ದು ಕಿಟಕಿಯಿಂದ ಹೊರಗಡೆ ನೋಡ್ತಾನೆ. ಅಲ್ಲಿ ಕಂಡ ದೃಶ್ಯವನ್ನ ನೋಡಿ ಶಂಕರ್ ಶಾಕ್ ಆಗ್ತಾನೆ. ಇವನಿಗೆ ಯಾವ ಅಜ್ಜಿ ಸಹಾಯವನ್ನ ಮಾಡಿದ್ಲು, ಅದೇ ಅಜ್ಜಿ ಇವಾಗ ಮನೆಯ ಅಂಗಳದಲ್ಲಿ ಹಸಿ ಮಾಂಸವನ್ನ ತಿಂತಾ ಇರ್ತಾಳೆ. ಅದು ಮಾತ್ರ ಅಲ್ಲ, ಅವಳ ಕೂದಲು ತುಂಬಾ ಉದ್ದವಾಗಿರುತ್ತೆ. ಶಂಕರ್ ತನ್ನ ನೋಡ್ತಿದ್ದಾನೆ ಅಂತ ಅಜ್ಜಿಗೆ ಗೊತ್ತಾಗಿ ಅಜ್ಜಿ ಸಡನ್ ಆಗಿ ಕಿಟಕಿ ಹತ್ರ ತಿರುಗ್ತಾಳೆ. ಅಜ್ಜಿನ ನೋಡಿದ ಶಂಕರ್ಗೆ ಮೈಯೆಲ್ಲ ನಡಗ್ಲಿಕ್ಕೆ ಶುರು ಆಗುತ್ತೆ. ಅಜ್ಜಿಗೆ ಕಣ್ಣುಗಳೇ ಇರಲಿಲ್ಲ, ಹಾಗೇನೆ ಮುಖ ಕೂಡ ತುಂಬಾ ಘೋರವಾಗಿ ಕಾಣ್ತಾ ಇತ್ತು. ಶಂಕರ್ನ ನೋಡಿದ ಅಜ್ಜಿ ಜೋರಾಗಿ ಕಿರಿಸ್ತಾ ಶಂಕರ್ನ ಹತ್ರ ಬರ್ತಾಳೆ. ಶಂಕರ್ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಮನೆಯಿಂದ ಮತ್ತೆ ಕಾಡಿನೊಳಗೆ ಓಡ್ತಾನೆ. ಶಂಕರ್ ಎಷ್ಟೇ ಓಡಿದ್ರು ಮತ್ತೆ ಮತ್ತೆ ಇದೇ ಮನೆಗೆ ಬರ್ತಿದ್ದ. ಇದನ್ನೆಲ್ಲ ನೋಡಿದ ಶಂಕರ್ ಕೊನೆಗೆ ದೈವದ ಹೆಸರು ಹೇಳುತ್ತಾ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾನೆ. ಮರುದಿನ ಬೆಳಗ್ಗೆ ಊರ್ನವರು ಅವನನ್ನ ಪತ್ತೆ ಹಚ್ಚಿದಾಗ ಅವನೊಂದು ಹಳೆಯ ಸ್ಮಶಾನದ ಮಧ್ಯೆ ಬಿದ್ದಿದ್ದ. ಅದೇ ಸಮಯದಲ್ಲಿ ಅವನ ಕೈಯಲ್ಲಿ ಕೆಂಪು ಬಟ್ಟೆಯನ್ನ ಊರಿನ ಜನರು ಗಮನಿಸ್ತಾರೆ. ಆ ಕೆಂಪು ಬಟ್ಟೆ ವಾಸ್ತವವಾಗಿ ಒಬ್ಬ ಸತ್ತ ಮನುಷ್ಯನ ಅಸ್ಥಿಪಂಜರದ ಭಾಗವಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಅದು ಮಾತ್ರ ಅಲ್ಲ, ಇವನ್ ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ಜಾಗದ ಸ್ವಲ್ಪ ಮುಂದೆ ಇದ್ದಂತಹ ಅಜ್ಜಿಯ ಮನೆಯ ಅವಶೇಷಗಳು ಮಾತ್ರ ಉಳಿದಿದ್ದವು. ಹಾಗೇನೆ ಊರಿನ ಜನರು ಶಂಕರನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅಲ್ಲಿ ಇವನಿಗೆ ಗೊತ್ತಾಗುವ ವಿಷಯವೇನಂತಂದ್ರೆ, ಆ ಮನೆಯಲ್ಲಿ 100 ವರ್ಷಗಳ ಹಿಂದೆ ಒಬ್ಬ ಮಾಟಗಾರ್ತಿ ವಾಸಿಸುತ್ತಿದ್ದಳು, ಆದ್ರೆ ಅವಳು ಇವಾಗ ಜೀವಂತವಾಗಿಲ್ಲ. ಅದು ಮಾತ್ರ ಅಲ್ಲ, ಅವಳು ಕೆಲವರಿಗೆ ಕಾಣಿಸ್ಕೊಳ್ತಾಳೆ ಅಂತಾನು ಹೇಳ್ತಾರೆ. ಶಂಕರ್ ನೋಡಿದಂತಹ ಅಜ್ಜಿ ಯಾರು, ಮಾಟ ಮಂತ್ರಗಳಿಗೂ ಅಜ್ಜಿಗೂ ಏನ್ ಸಂಬಂಧ ಅನ್ನೋದನ್ನ ತಿಳಿಬೇಕು ಅಂತಂದ್ರೆ ನೀವು ಪಾರ್ಟ್ 1 ನೋಡ್ಲೇಬೇಕು. ಮುಂದಿನ ದಿನಗಳಲ್ಲಿ ಪಾರ್ಟ್ 1 ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಏನು ಇಷ್ಟ ಆಗ್ಲಿಲ್ಲ ಅಂತ ಕಮೆಂಟ್ ನಲ್ಲಿ ತಿಳಿಸಿ, ಅದನ್ನ ಸರಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.